Okay, good afternoon, my dear students. This is the second class of royalty accounts. Last class we were discussed about the theoretical part of royalty accounts. Now I am going to take the practical aspects. My dear students, here the accounting treatment in the books of lessee. My dears. Under that first one, when minimum rent account is not required or without minimum rent account. This is the method, my dears. This is the method. So ಯಾವ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್, ವಿತ್ ಮಿನಿಮಮ್ ರೆಂಟ್ ಅಕೌಂಟ್. ದೇರ್ ಆರ್ ಟೂ ಮೆಥಡ್ಸ್ ಇನ್ ರಾಯಲ್ಟಿ ಬಿಸ್ನೆಸ್, ಮೈ ಡಿಯರ್ಸ್. ರಾಯಲ್ಟಿ ಬಿಸ್ನೆಸ್, ದಟ್ ಈಸ್ ಫಸ್ಟ್ ಒನ್, ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡದಿರಾ ಅಕೌಂಟ್ಸ್ ಮಾಡ್ತಕ್ಕಂಥದ್ದು. ವಿತ್ ಮಿನಿಮಮ್ ರೆಂಟ್ ಅಕೌಂಟ್, ಮೈ ಡಿಯರ್ಸ್. So when minimum rent account is required or within minimum rent account, ಇಲ್ಲಿ ನೋಡಿ ಮೈ ಡಿಯರ್ಸ್, ಜರ್ನಲ್ ಎಂಟ್ರಿ ಇದೆ. ಇವು ಮೇ ಬಿ ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗ ನಿಮ್ಗೆ ಐಡಿಯಾ ಬರುತ್ತೆ ಮೈ ಡಿಯರ್ಸ್. ಅಲ್ಲಿವರೆಗೂ ಐಡಿಯಾ ಬರೋಲ್ಲ ಅನ್ಕೊಂಡಿದೀನಿ. ಮೈ ಡಿಯರ್ಸ್. So when actual royalty less than the minimum rent, for royalty payable, what's the journal entry we are passing for royalty payable? That is royalty account debtor, short workings account debtor. Wait a minute. Short workings account debtor to landlord account, my dears. Then second one, for payment of royalty, the entry is landlord account debtor to cash or bank account, my dears. Then for royalty transfer, profit and loss account debtor to royalty account. ಇದು ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಜರ್ನಲ್ ಎಂಟ್ರಿ ಸ್ಟಾರ್ಟ್ ಮಾಡಿದಾಗ ಅರ್ಥ ಆಗುತ್ತೆ, ಮೈ ಡಿಯರ್ಸ್. ಅಲ್ಲಿವರೆಗೂ ಸ್ವಲ್ಪ ಜಸ್ಟ್ ಒಂದು ಫಾರ್ಮೆಟ್ ತಿಳ್ಕೊಂಡಿರಿ. ವೆನ್ ರಾಯಲ್ಟಿ ಮೋರ್ ದ್ಯಾನ್ ದ ಮಿನಿಮಮ್ ರೆಂಟ್ ಗಿಂತ ರಾಯಲ್ಟಿ ಜಾಸ್ತಿ ಇದ್ರೆ ಏನ್ ಬರುತ್ತೆ? ಫಾರ್ ರಾಯಲ್ಟಿ ಪೇಬಲ್, ರಾಯಲ್ಟಿ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್, ಮೈ ಡಿಯರ್ಸ್. ಫಾರ್ ಪೇಮೆಂಟ್ ಆಫ್ ರಾಯಲ್ಟಿ, ಸೇಮ್ ಎಂಟ್ರಿ, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. For transfer of royalty, profit and loss account data to royalty account. For transfer of irrecoverable short workings, profit and loss account data to short workings account. ಇಲ್ಲಿ ಏನು ಅರ್ಥ ಆಗಲ್ಲ ಮೈ ಡಿಯರ್ಸ್, ಪ್ರಾಕ್ಟಿಕಲ್ ಸ್ಟಾರ್ಟ್ ಆದ್ರೆ ಅರ್ಥ ಆಗುತ್ತೆ. Then when minimum rent account is required, so ಅದರಲ್ಲಿ ಏನ್ ಬರುತ್ತೆ? When royalty is less than the minimum rent, minimum rent ಗಿಂತ ರಾಯಲ್ಟಿ ಲೆಸ್ ದ್ಯಾನ್ ಇದ್ರೆ ಏನ್ ಎಂಟ್ರಿ ಬರುತ್ತೆ? ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಲ್ಯಾಂಡ್ಲಾರ್ಡ್ ಅಕೌಂಟ್, ಫಸ್ಟ್ ಎಂಟ್ರಿ. ಸೆಕೆಂಡ್ ಎಂಟ್ರಿ, ಫಾರ್ ಸ್ಪ್ಲಿಟ್ಟಿಂಗ್ ಆಫ್ ಮಿನಿಮಮ್ ರೆಂಟ್ ಟು ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ಸ್, ರಾಯಲ್ಟಿ ಅಕೌಂಟ್ ಡೇಟಾ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್ ಬರುತ್ತೆ. ದೆನ್ ಫಾರ್ ಪೇಮೆಂಟ್ ಆಫ್ ಮಿನಿಮಮ್ ರೆಂಟ್, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರುತ್ತೆ, ಮೈ ಡಿಯರ್ಸ್. ಅದು ಜರ್ನಲ್ ಎಂಟ್ರೀಸ್ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ನಿಮ್ಗೆ, ಸೊ ಆಫ್ಟರ್ ಈಗ ಒಂದು 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ದಾದ್ಮೇಲೆ 100% ನಿಮ್ಗೆ ಈ ಜರ್ನಲ್ ಎಂಟ್ರೀಸ್ ನಿಮ್ಗೆ ಅರ್ಥ ಆಗುತ್ತೆ, ಮೈ ಡಿಯರ್ಸ್. ಈಗ ಐ ಆಮ್ ಗೋಯಿಂಗ್ ಟು ದ ರಿಯಾಲಿಟಿಕ್ ಪ್ರಾಬ್ಲಮ್, ಮೈ ಡಿಯರ್ಸ್. ವೆರಿ ಇಂಪಾರ್ಟೆಂಟ್, ಮೈ ಡಿಯರ್ಸ್. ಎಲ್ಲೂ ಕಾನ್ಸಂಟ್ರೇಷನ್ ನ ಡೈವರ್ಟ್ ಮಾಡ್ಕೋಬಾರ್ದು, ಮೈ ಡಿಯರ್ಸ್. ಎಲ್ಲೂ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಬಾರ್ದು ಈಗ. ಯಾಕೆಂದ್ರೆ ದಿಸ್ ಇಸ್ ದ ಇಂಪಾರ್ಟೆಂಟ್ ಫಾರ್ಮೆಟ್, ಮೈ ಡಿಯರ್ಸ್. ರೂಲ್ ಆಫ್ ರಾಯಲ್ಟಿ ಟೇಬಲ್, ಮೈ ಡಿಯರ್ಸ್. ಒಂದು ರಾಯಲ್ಟಿ ಅಕೌಂಟ್ ನೀವು ಸಾಲ್ವ್ ಮಾಡಬೇಕು ಅಂದ್ರೆ ವಿ ಶುಡ್ ಬಿ ಡ್ರಾ 10 ಲೈನ್ಸ್, ಮೈ ಡಿಯರ್ಸ್. ವಿ ಶುಡ್ ಬಿ ಡ್ರಾ ದ 10 ಲೈನ್ಸ್, 10 ಕಾಲಮ್ಸ್ ಡ್ರಾ ಮಾಡ್ಕೋಬೇಕು. 10 ಕಾಲಮ್ಸ್ ಡ್ರಾ ಮಾಡ್ಕೋಬೇಕು. ದಟ್ ಈಸ್ ಫಸ್ಟ್ ಒನ್ ಇಯರ್, ಸೆಕೆಂಡ್ ಒನ್ ಔಟ್ಪುಟ್, ಥರ್ಡ್ ಒನ್ ಮಿನಿಮಮ್ ರೆಂಟ್, ಫೋರ್ತ್ ಒನ್ ರಾಯಲ್ಟಿ, ಫಿಫ್ತ್ ಒನ್ ಶಾರ್ಟ್ ವರ್ಕಿಂಗ್ಸ್, ಸಿಕ್ಸ್ತ್ ಒನ್ ಸರ್ಪ್ಲಸ್, ಸೆವೆಂತ್ ಒನ್ ಶಾರ್ಟ್ ವರ್ಕಿಂಗ್ಸ್ ರಿಕವರಿ. SW ಅಂದ್ರೆ ಶಾರ್ಟ್ ವರ್ಕಿಂಗ್ಸ್ ಅಂತ, ರಿಕವರಿ. ಏಯ್ತ್ ಒನ್ ಶಾರ್ಟ್ ವರ್ಕಿಂಗ್ ರಿಕವರಿ, ನೈನ್ತ್ ಒನ್ surplus after recovery of short workings, the last one payment to landlord. 1 2 3 4 5
6 7 8 9 10 ಕಾಲಮ್ಸ್ ಬೇಕಾಗುತ್ತೆ ಮೈ ಡಿಯರ್ಸ್. ಯಾವುದಕ್ಕೆ? ರಾಯಲ್ಟಿ ಟೇಬಲ್ ಮಾಡಬೇಕು ಅಂದ್ರೆ 10 ಕಾಲಮ್ಸ್ ಮಿನಿಮಮ್ ಬೇಕಾಗಿರುತ್ತೆ. ಅಂಡರ್ ದಟ್ ಫಸ್ಟ್ ಒನ್ ಈಸ್ ಇಯರ್. ಯಾವ್ಯಾವ ಇಯರ್ ಅಂತ ಬರ್ಕೊಂಡು ಹೋಗ್ತೀರಾ. ಔಟ್ಪುಟ್ ಮೈ ಡಿಯರ್ಸ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ. ಔಟ್ಪುಟ್ ಅಂತಕ್ಕಂಥದ್ದು ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ. ಮಿನಿಮಮ್ ರೆಂಟ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ ಮೈ ಡಿಯರ್ಸ್. ಈ ಮೂರು ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಈ ಮೂರು ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲೇ ಇರುತ್ತೆ. ದಟ್ ಈಸ್ ಇಯರ್ ದೆನ್ ಸೆಕೆಂಡ್ ಒನ್ ಈಸ್ ಔಟ್ಪುಟ್, ಥರ್ಡ್ ಒನ್ ಈಸ್ ಮಿನಿಮಮ್ ರೆಂಟ್. ಈ ಮೂರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ರಾಯಲ್ಟಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಶಾರ್ಟ್ ವರ್ಕಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸರ್ಪ್ಲಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಶಾರ್ಟ್ ವರ್ಕಿಂಗ್ ರಿಕವರಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಶಾರ್ಟ್ ವರ್ಕಿಂಗ್ ರಿಕವರಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಶಾರ್ಟ್ ವರ್ಕಿಂಗ್ ರಿಕವರಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಆಲ್ಸೋ ಕ್ಯಾಲ್ಕುಲೇಟೆಡ್. ಫೈನಲಿ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ ಅಂತಕ್ಕಂಥದನ್ನ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕಾಗುತ್ತೆ ಮೈ ಡಿಯರ್ಸ್. ಈ ಟೇಬಲ್ ಬಂದ್ರೆ ಮಾತ್ರನೇ ಪ್ರಾಬ್ಲಮ್ ಬರೋದು. ಒನ್ಸ್ ಅಗೇನ್ ಹೇಳ್ತಿದೀನಿ, ಈ ಟೇಬಲ್ ನ ಪ್ರಿಪೇರ್ ಮಾಡದೆ ನೀವು ಅಕೌಂಟ್ ಮಾಡೋದಕ್ಕೆ ಚಾನ್ಸಸ್ ಇರೋಲ್ಲ. ಟೇಬಲ್ ಪ್ರಿಪೇರ್ ಮಾಡದೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಅಂತ ಚಾನ್ಸಸ್ ಇರೋದೇ ಇಲ್ಲ. ಒನ್ಸ್ ಅಗೇನ್ ಏನೇನ್ ಕಂಟೆಂಟ್ಸ್ ಬರುತ್ತೆ ಟೇಬಲ್ ಅಲ್ಲಿ ಅಂತ ಹೇಳ್ತಿದೀನಿ. ಒಂದು ಇಯರ್, ಎರಡನೇದು ಔಟ್ಪುಟ್, ಮೂರನೇದು ಮಿನಿಮಮ್ ರೆಂಟ್, ನಾಲ್ಕನೇದು ರಾಯಲ್ಟಿ, ಐದನೇದು ಶಾರ್ಟ್ ವರ್ಕಿಂಗ್ಸ್, ಆರನೇದು ಸರ್ಪ್ಲಸ್, ಏಳನೇದು ಶಾರ್ಟ್ ವರ್ಕಿಂಗ್ಸ್ ರಿಕವರಿ, ಏತ್ ಬಂದು ಶಾರ್ಟ್ ವರ್ಕಿಂಗ್ ಇರಿಕವರಿ, ನೈನ್ತ್ ಬಂದು ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್, 10th last but not least that is payment to landlord. My dear students, so this is the format rule of royalty table. ಇದಿಲ್ಲದೆ ಯಾವುದೇ ಪ್ರಾಬ್ಲಮ್ 6 ಮಾರ್ಕ್ಸ್ ಆಗ್ಲಿ 14 ಮಾರ್ಕ್ಸ್ ಆಗ್ಲಿ ಸಾಲ್ವ್ ಮಾಡೋಕೆ ಚಾನ್ಸಸ್ ಇರೋಲ್ಲ ಮೈ ಡಿಯರ್ಸ್. ಬಟ್ ಇದ್ರಲ್ಲಿ ಏನು ಅಂದ್ರೆ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ಈ ಕಾಲಮ್ಸ್ ಕೆಲವೊಂದು ವರ್ಕೌಟೇ ಆಗಲ್ಲ, ಅಂದ್ರೆ ಎಂಟ್ರಿನೇ ಇರಲ್ಲ. ಆದ್ರೂ ನಾನೇನ್ ಮಾಡ್ತೀನಿ, 10 ಕಾಲಮ್ಸ್ ನ ಕಂಪಲ್ಸರಿ ಕೊಟ್ಬಿಡ್ತೀನಿ. ಯಾವ್ದು ಎಲ್ಲಿ ಬಂದ್ರೆ ಅಲ್ಲಿ ಹ್ಯಾಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಲ್ಲು ಕೊಡಿ, ತೊಂದ್ರೆ ಇಲ್ಲ, ನಿಲ್ಲು ಕೊಡಿ. ರೈಟಾ ಮೈ ಡಿಯರ್? ಪ್ರಾಬ್ಲಮ್ಗೆ ಹೋಗ್ಬೋದಾ? ಈಗ ನಾನ್ ಪ್ರಾಬ್ಲಮ್ಗೆ ಹೋಗ್ಬೋದಾ? ಏನಾದ್ರು ಮಾತಾಡಿ. ಪ್ರಾಬ್ಲಮ್ಗೆ ಹೋಗ್ಬೋದಾ? ರೈಟಾ? ಓಕೆ. ಯಾಕೆ ನಿಮ್ದು ಆಡಿಯೋ ಬರ್ತಿದ್ಯಲ್ಲ, ಆಡಿಯೋ ಬರಬಾರ್ದಲ್ವಾ ನಿಮ್ಗೆ? ಮ್ಯೂಟ್ ಆಲ್ ಕೊಟ್ಟಿದೀನಿ. ಆಡಿಯೋ ಆದಷ್ಟು ನೀವು ಆಫ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ನೀವು ಮಾತಾಡಿದ್ರೆ ಡಿಸ್ಟರ್ಬ್ ಆಗ್ಬಿಡುತ್ತಲ್ಲ. ರೈಟ್, ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಪ್ರಿಪೇರ್ ಕಾಣಿಸ್ತಿದೆ ಅನ್ಕೊಂಡಿದೀನಿ. ಪ್ರಿಪೇರ್ ಅನಾಲಿಸಿಸ್ ಆಫ್ ರಾಯಲ್ಟಿ ಟೇಬಲ್. ಏನ್ ಮಾಡ್ಬೇಕು ನೀವು? ಈ ಡೇಟಾ ಕೆಳಗಡೆ ಕೊಟ್ಟಿರೋ ಡೇಟಾನ ಯೂಸ್ ಮಾಡ್ಕೊಂಡು ರಾಯಲ್ಟಿ ಟೇಬಲ್ ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಮೈ ಡಿಯರ್ಸ್. ಏನೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆ ಇನ್ಫಾರ್ಮೇಶನ್ ಎಲ್ಲವನ್ನ ಯೂಸ್ ಮಾಡ್ಕೊಂಡು ರಾಯಲ್ಟಿ ಟೇಬಲ್ ನ ಪ್ರಿಪೇರ್ ಮಾಡಿ ಅಂತ ಕೇಳಿರೋದು. ಒಂದು ಮೈ ಡಿಯರ್ಸ್ ಇಲ್ಲಿ ನೋಡಿ, ರಾಯಲ್ಟಿ 2 per ton. ರಾಯಲ್ಟಿ ಎಷ್ಟಿದೆ? 2 per ton ಇದೆ. ಇದು ಇಂಪಾರ್ಟೆಂಟ್. ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಈ ನಂಬರ್ 2 ಬೇಕಾಗುತ್ತೆ. ನಮ್ಗೆ ನಂಬರ್ 2 ಬೇಕಾಗುತ್ತೆ. 2 per ton ಅಂದ್ರೆ ರಾಯಲ್ಟಿ 2 ಮಾಡ್ಕೋಬೇಕು. ರೈಟ್ RIGHT, ರೈಟ್ ಟು ರಿಕಾಪ್ ಅಂದ್ರೆ ರಿಕವರಿ, ಶಾರ್ಟ್ ವರ್ಕಿಂಗ್ಸ್ ಇನ್ ಫಸ್ಟ್ 4 years. ಮೈ ಡಿಯರ್ಸ್ ಇಲ್ಲಿ ಒಂದ್ ಸ್ವಲ್ಪ ಟೈಪಿಂಗ್ ಮಿಸ್ ಆಗಿದೆ. ಶಾರ್ಟ್ ವರ್ಕಿಂಗ್ಸ್ ಇನ್ ಫಸ್ಟ್ 4 years. ಇದು ನೀವು ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ. ಫಸ್ಟ್ 4 years ಮೈ ಡಿಯರ್ಸ್. ಫಸ್ಟ್ 4 years ಮಾತ್ರ ನೀವೇನ್ ಮಾಡ್ಬೇಕು ಅಂದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮೈ ಡಿಯರ್ಸ್. ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನಿಮ್ಗೆ. ಫಸ್ಟ್ 4 years ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಫಸ್ಟ್ ರಾಯಲ್ಟಿ ಎಷ್ಟು ಔಟ್ಪುಟ್ ಇರುತ್ತೋ ಅದರಲ್ಲಿ 2 into 2 ಮಾಡ್ಕೊಂಡ್ರೆ ರಾಯಲ್ಟಿ ಸಿಗುತ್ತೆ ನಿಮ್ಗೆ. into 2 ಮಾಡ್ಕೊಂಡ್ರೆ ರಾಯಲ್ಟಿ ಸಿಗುತ್ತೆ. ರೈಟ್ ಟು ರಿಕಾಪ್ ಅಂದ್ರೆ ರಿಕವರಿ. ರೈಟ್ ಟು ರಿಕವರಿ ಶಾರ್ಟ್ ವರ್ಕಿಂಗ್ಸ್ ಇನ್ ಫಸ್ಟ್ 4 years ಅಂದ್ರೆ ಮೊದಲ 4 ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇದ್ರೆ ರಿಕವರಿ ಮಾಡ್ಕೊಳ್ಳಿ. ಸರ್ 5ನೇ ವರ್ಷಕ್ಕೆ ಬಂದ್ರೆ ರಿಕವರಿ ಮಾಡ್ಕೋಬಾರ್ದು. ಅಲ್ಲಿಗೆ ಇದ್ರ ಅರ್ಥ ಏನ್ ಗೊತ್ತಾ ಮೈ ಡಿಯರ್ಸ್? ಸುಮ್ನೆ ಇದು ಹಾಕಿರ್ತೀನಿ ಮೈ ಡಿಯರ್ಸ್, ಫಿಕ್ಸ್ಡ್ ರಿಕೂಪ್ಮೆಂಟ್ ಅಂತ. ಇದ್ರ ಅರ್ಥ ಏನು? ಫಿಕ್ಸ್ಡ್ ರಿಕೂಪ್ಮೆಂಟ್.
ಫಿಕ್ಸಡ್ ರಿಕ್ರೂಟ್ಮೆಂಟ್ ಅಂತ ಮೈಡಿಯರ್ಸ್. ಇದ್ರ ಅರ್ಥ ಜಸ್ಟ್ ಇದು ಬ್ರಾಕೆಟ್ ಅಲ್ಲಿ ಹಾಕೊಂಡಿರ್ತೀನಿ ಮೈಡಿಯರ್ಸ್, ಬ್ರಾಕೆಟ್ ಅಲ್ಲಿ ಹಾಕಿರ್ತೀನಿ, ಪ್ರಾಬ್ಲಮ್ ಅಲ್ಲಿ ಇರಲ್ಲ ಮೈಡಿಯರ್ಸ್, ನಿಮ್ಗೆ ಅರ್ಥ ಆಗ್ಲಿ ಅಂತ ಹಾಕೊಳ್ತಿದ್ದೀನಿ ಅಷ್ಟೇ. ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಗೆ ಹಾಕ್ತಿದ್ದೀನಿ. ಇದು ಫಿಕ್ಸಡ್ ರಿಕ್ರೂಟ್ಮೆಂಟ್ ಅಂದ್ರೆ ಒಂದು ಪೀರಿಯಡ್ ಫಿಕ್ಸ್ ಮಾಡಿದ್ದಾರೆ. ಏನು, ಫಸ್ಟ್ 4 years ಅಲ್ಲಿ ಏನಾದ್ರೂ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಆದ್ರೆ ರಿಕವರಿ ಮಾಡ್ಕೊಳ್ಳಿ. ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಶಾರ್ಟೇಜ್ ಮೈಡಿಯರ್ಸ್. ಈ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡುವಾಗ ಅರ್ಥ ಆಗುತ್ತೆ ಮೈಡಿಯರ್ಸ್. ದೆನ್ ಮೈಡಿಯರ್ಸ್ ಅವರೇ ಕೊಟ್ಟಿದ್ದಾರೆ ಮಿನಿಮಮ್ ರೆಂಟ್ 60,000 ಪರ್ ಆನಮ್. ಮಿನಿಮಮ್ ರೆಂಟ್ 60,000 ಪರ್ ಆನಮ್. ಅಲ್ಲಿಗೆ ಮಿನಿಮಮ್ ರೆಂಟ್ ಎಷ್ಟು? 60,000 ಮೈಡಿಯರ್ಸ್. 60,000 ಏನೇನ್ ಕೊಟ್ಟಿದ್ದಾರೆ? ರಾಯಲ್ಟಿ 2 per ton ಕೊಟ್ಟಿದ್ದಾರೆ. ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ಸ್ ಫಸ್ಟ್ 4 years ಅಂತ ಅವರೇ ಕೊಟ್ಟಿದ್ದಾರೆ. ದೆನ್ ಮಿನಿಮಮ್ ರೆಂಟ್ 60,000 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮೈಡಿಯರ್ಸ್, ಇಯರ್ಸ್ ಕೊಟ್ಟಿದ್ದಾರೆ, ದೆನ್ ಔಟ್ಪುಟ್ ಕೊಟ್ಟಿದ್ದಾರೆ, ಎರಡು ಕೊಟ್ಟಿದ್ದಾರೆ ಮೈಡಿಯರ್ಸ್. 2016, 2017, 18, 19, 20. ಸೊ ಎಷ್ಟು ವರ್ಷ? 1, 2, 3, 4, 5 years ಕೊಟ್ಟಿದ್ದಾರೆ ಮೈಡಿಯರ್ಸ್. 5 years ಪ್ರಾಬ್ಲಮ್ ಇದು, 5 years ಪ್ರಾಬ್ಲಮ್. ಬಟ್ 2016 ಅಲ್ಲಿ ಔಟ್ಪುಟ್ ಎಷ್ಟು ಕೊಟ್ಟಿದ್ದಾರೆ? 28,000 ಕೊಟ್ಟಿದ್ದಾರೆ. 2017 ಅಲ್ಲಿ 29,000 ಕೊಟ್ಟಿದ್ದಾರೆ. 2018 ಅಲ್ಲಿ 30,000 ಕೊಟ್ಟಿದ್ದಾರೆ. 2019 ಅಲ್ಲಿ 32,000 ಕೊಟ್ಟಿದ್ದಾರೆ. 2020 ಅಲ್ಲಿ 40,000 ಕೊಟ್ಟಿದ್ದಾರೆ ಮೈಡಿಯರ್ಸ್. ತುಂಬಾ ಟೈಮ್ ತಗೊಳ್ತಿದ್ದೀನಿ ಈ ಪ್ರಾಬ್ಲಮ್ಗೆ, ಯಾಕೆಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ರಾಯಲ್ಟಿ 2 per ton ಕೊಟ್ಟಿದ್ದಾರೆ, ಟೇಬಲ್ ಬರ್ದಿದ್ ಪ್ರಾಬ್ಲಮ್ ಬರಲ್ಲ. ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ಸ್ ಫಸ್ಟ್ 4 years ಅಂತ ಕೊಟ್ಟಿದ್ದಾರೆ. ಫಸ್ಟ್ 4 years ಮಿನಿಮಮ್ ರೆಂಟ್ 60,000. ಅದು ಬರ್ಲಿ ಬರ್ದೇ ಹೋಗ್ಲಿ 60,000 ನೀವು ಕೊಡ್ಬೇಕು ರೆಂಟ್ ಅಂತ. ಇಯರ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ ಇಯರ್ಸ್ ಇದೆ? ಇಯರ್ಸ್ 2016, 17, 18, 19, 20 ಕೊಟ್ಟಿದ್ದಾರೆ. ಔಟ್ಪುಟ್ ಆಗಿರ್ತಕ್ಕಂಥ ಪ್ರೊಡಕ್ಷನ್ ಕೊಟ್ಟಿದ್ದಾರೆ 28,000, 29,000, 30,000, 32, 40,000 ಕೊಟ್ಟಿದ್ದಾರೆ. ಅಂಡ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ಸ್ ಫಸ್ಟ್ 4 years ಅಂತ ಕೊಟ್ಟಿದ್ದಾರೆ. ಅದನ್ನ ಜ್ಞಾಪಕ ಅಂದ್ರೆ 1, 2, 3, 4 2019 ಒಳಗಡೆ ನಮ್ಗೆ ಶಾರ್ಟ್ ವರ್ಕಿಂಗ್ಸ್ ಏನಾದ್ರೂ ಇದ್ರೆ ರಿಕವರಿ ಆಗ್ಬೇಕು. ಅದಾದ್ಮೇಲೆ ರಿಕವರಿ ಆದ್ರೆ ನಾವು ಕನ್ಸಿಡರ್ ಮಾಡಬಾರದು ಅಂತ ಅದ್ರ ಇನ್ಫಾರ್ಮೇಶನ್. ನಮ್ಗೆ ರೈಟ್ ಇರೋದು ಇಲ್ಲಿವರೆಗೂ ಫಸ್ಟ್ 4 years ಅಷ್ಟೇ. ರೈಟ್ ಇರೋದು ಇಲ್ಲಿವರೆಗೂ ಫಸ್ಟ್ 4 years ವರೆಗೂ ನಾವು ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇದೆ. ಅಲ್ಲಿಗೆ 2020 ಅಲ್ಲಿ ಏನಾದ್ರೂ ಸರ್ಪ್ಲಸ್ ಬಂದ್ರೆ ನಮ್ಗೆ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇರೋಲ್ಲ. ಪ್ರಾಬ್ಲಮ್ ಮಾತ್ರನೇ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಮೈ ಡಿಯರ್ಸ್. ಇಷ್ಟೊತ್ತಾದ್ರೂ ಬರೀ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಬಿಕಾಸ್ ಆಫ್ ನಿಮ್ಗೆ ಅರ್ಥ ಆಗ್ಬೇಕು ಮೈ ಡಿಯರ್. ಒನ್ಸ್ ಅಗೇನ್ ನೀವು ಮಾಡ್ಬೇಕಾಗಿರೋದು ಅನಾಲಿಸಿಸ್ ಟೇಬಲ್. ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನೋ ಅನಾಲಿಸಿಸ್ ಟೇಬಲ್ ಮಾಡ್ಬೇಕು, ರಾಯಲ್ಟಿ ಟೇಬಲ್ ಮಾಡ್ಬೇಕು. ಇನ್ಫಾರ್ಮೇಶನ್ ಏನಿದೆ? ರಾಯಲ್ಟಿ 2 per ton, 1 ಟನ್ಗೆ 2 ರೂಪಾಯಿ ಕೊಟ್ಟಿದ್ದಾರೆ. ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ ಫಸ್ಟ್ 4 years. ಶಾರ್ಟೇಜ್ ಏನಾದ್ರು ಫಸ್ಟ್ ಈಗ ಫಸ್ಟ್ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಏನಾದ್ರು ಶಾರ್ಟೇಜ್ ಬಂದ್ರೆ 4 ವರ್ಷದ ಒಳಗಾಗಿ ರಿಕವರಿ ಮಾಡ್ಕೊಳ್ಳಿ. 5ನೇ ವರ್ಷ ಬಂದ್ರೆ ರಿಕವರಿ ಮಾಡ್ಕೊಳ್ಳೋ ರೈಟ್ ಹಕ್ಕು ನಮಗಿಲ್ಲ. ಮಿನಿಮಮ್ ರೆಂಟ್ 60,000 ಕೊಟ್ಟಿದ್ದಾರೆ, 60,000. ರೈಟ್ ಮೈ ಡಿಯರ್ಸ್? ಹೋಗ್ಬೋದಾ? ಈಗ ನೋಡಿ ಮೈ ಡಿಯರ್ಸ್, ಟೇಬಲ್ ಫಸ್ಟ್ ಟೇಬಲ್ ಮೈ ಡಿಯರ್ಸ್. ಫಸ್ಟ್ ಟೇಬಲ್ ಏನೇನ್ ಟೇಬಲ್ ಕಂಟೆಂಟ್ಸ್ ನೋಡಿ. ಬೇಕಾದ್ರೆ ಇದಕ್ಕೆ ಹೆಡ್ಡಿಂಗು ಕೊಟ್ಕೊಳ್ಳಿ, ಅನಾಲಿಸಿಸ್ ಆಫ್ ರಾಯಲ್ಟಿ ಟೇಬಲ್ ಅಂತ ಕೊಟ್ಕೋಬಹುದು ಮೈ ಡಿಯರ್ಸ್. ಇದಕ್ಕೆ ಹೆಡ್ಡಿಂಗ್ ಕೊಟ್ಕೋಬಹುದು ನೀವು, ಅನಾಲಿಸಿಸ್ ಆಫ್ ರಾಯಲ್ಟಿ ಟೇಬಲ್ ಅಂತ ಹೆಡ್ಡಿಂಗ್ ಕೊಟ್ಕೋಬಹುದು. ವೇಟ್ ಎ ಮಿನಿಟ್ ನೋಡಿ ಮೈ ಡಿಯರ್ಸ್, ಅನಾಲಿಸಿಸ್ ಆಫ್ ರಾಯಲ್ಟಿ ಟೇಬಲ್, ಅನಾಲಿಸಿಸ್ ಆಫ್ ರಾಯಲ್ಟಿ ಟೇಬಲ್, ರಾಯಲ್ಟಿ ಟೇಬಲ್ ಅಂತ ಮಾಡ್ಕೋಬೇಕು. ಟೈಮ್ ಆದ್ರೂ ಪರವಾಗಿಲ್ಲ ಮೈ ಡಿಯರ್ಸ್, ಬಾರಿ ಇಂಪಾರ್ಟೆಂಟ್. ಒಂದು ಪ್ರಾಬ್ಲಮ್ ಅರ್ಥ ಆದ್ರೆ ಸಾಕು, ಎಲ್ಲಾ ಪ್ರಾಬ್ಲಮ್ಸ್ ಅರ್ಥ ಆಗ್ಬಿಡುತ್ತೆ. ಒಂದೇ ಒಂದು ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ. ಅನಾಲಿಸಿಸ್ ಆಫ್ ರಾಯಲ್ಟಿ ಟೇಬಲ್ ಮೈ ಡಿಯರ್ಸ್. ಸೇಮ್ ಮೈ ಡಿಯರ್ಸ್, 10 ಕಾಲಮ್ ತಗೋಬೇಕು. ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಔಟ್ಪುಟ್, ಥರ್ಡ್ ಕಾಲಮ್ ಮಿನಿಮಮ್ ರೆಂಟ್ ಮೈ ಡಿಯರ್ಸ್, ಫೋರ್ತ್ ಕಾಲಮ್ ರಾಯಲ್ಟಿ. ನೋಡಿ ಮೈ ಡಿಯರ್ಸ್, ಇಲ್ಲಿ 2 ಹಾಕೊಂಡಿದೀನಿ. ಯಾಕೆ 2 ಹಾಕೊಂಡಿದೀನಿ ಅಂದ್ರೆ ಇಲ್ಲಿರೋದು ಇಲ್ಲಿ ಎಷ್ಟು ಕೊಟ್ಟಿದ್ರೆ ಅಷ್ಟು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ರಾಯಲ್ಟಿ ಈ ಪ್ರಾಬ್ಲಮ್ ಅಲ್ಲಿ ಎಷ್ಟು ಅಂದ್ರೆ 2 ಹಾಕೊಂಡಿದೀನಿ. ಶಾರ್ಟ್ ವರ್ಕಿಂಗ್ಸ್ ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ಕಾಲಮ್ ಸರ್ಪ್ಲಸ್, ಅದರ ನೆಕ್ಸ್ಟ್ ಕಾಲಮ್ ಶಾರ್ಟ್ ವರ್ಕಿಂಗ್ಸ್ ರಿಕವರಿ, ಅದರ ನೆಕ್ಸ್ಟ್ ಕಾಲಮ್ ಶಾರ್ಟ್ ವರ್ಕಿಂಗ್ಸ್ ರಿಕವರಿ, ಅದರ ನೆಕ್ಸ್ಟ್ ಕಾಲಮ್ ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್, ಅದರ ನೆಕ್ಸ್ಟ್ ಕಾಲಮ್ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್. 10 ಕಾಲಮ್ಸ್, ಓಕೆನಾ? 10 ಕಾಲಮ್ಸ್. ಇನ್ ಕೇಸ್ ನಾನೇನಾದ್ರೂ ಅಮೌಂಟ್ಸ್ ರಾಂಗ್ ಬರೆದ್ರೆ ರೈಸ್ ಮಾಡಿ ಹೇಳ್ಬೇಕು, ಕ್ಯಾಲ್ಕುಲೇಟರ್ ಪಕ್ಕದಲ್ಲಿ ಇಟ್ಕೊಳ್ಳಿ. ದಿಸ್ ಇಸ್ ದ ಪ್ರಾಕ್ಟಿಕಲ್ ಮೈ ಡಿಯರ್ಸ್. ನಾವು ಪ್ರಾಕ್ಟಿಕಲ್ ಗೆ ಆಲ್ರೆಡಿ ಎಂಟರ್ ಆಗಿದ್ದೀವಿ.
ಸೊ ಪ್ರಾಕ್ಟಿಕಲ್ ಗೆ ಎಂಟ್ರಿ ಆಗಿರೋದ್ರಿಂದ ನೀವೇನಾದ್ರೂ ರಾಂಗ್ ಬಂದ್ರೆ ಪ್ರಾಬ್ಲಮ್ ನ ಕ್ಯಾಲ್ಕುಲೇಟ್ ಮಾಡಿ ನನಗೆ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೇಕು, ಬಿಕಾಸ್ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಇಟ್ಕೊಂಡು ಸಾಲ್ವ್ ಮಾಡಲ್ಲ. ಓಕೆನಾ? ಸಾಲ್ವ್ ಮಾಡ್ಬೋದಾ ಪ್ರಾಬ್ಲಮ್? ರೈಟ್ ಮೈ ಡಿಯರ್ಸ್, ಲಿಸನ್ ಇಯರ್. ಫಸ್ಟ್ 2016 ಇಯರ್ ತಗೊಂಡಿದ್ದೀನಿ, ಕರೆಕ್ಟಾ? ಇಯರ್ಸ್ ತಗೊಂಡಿದ್ದೀನಿ ನೋಡಿ ಮೈ ಡಿಯರ್ಸ್. 2016, 2017, 2018, 2019 ಯಾವ ಕಾಲಮ್ ಅಲ್ಲಿ ತಗೊಂಡಿದ್ದೀನಿ? ಇಯರ್ಸ್ ಕಾಲಮ್ ಅಲ್ಲಿ ತಗೊಂಡಿದ್ದೀನಿ ಮೈ ಡಿಯರ್ಸ್. ಇಯರ್ಸ್ ಕಾಲಮ್ ಅಲ್ಲಿ ತಗೊಂಡಿದ್ದೀನಾ? 2016, 2017, 2018, 2019, 2020. ನೆಕ್ಸ್ಟ್ ಔಟ್ಪುಟ್ ಅವರೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಮೈ ಡಿಯರ್ಸ್. 28,000, 29,000 ಮೈ ಡಿಯರ್ಸ್, 28,000, 29,000, 30,000, 32,000, 40,000 ಮೈ ಡಿಯರ್ಸ್. ಇದು ಔಟ್ಪುಟ್ ಪ್ರಾಬ್ಲಮ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಇದನ್ನು ನೀವೇನು ಕ್ಯಾಲ್ಕುಲೇಟ್ ಮಾಡೋ ಹಾಗೆ ಇಲ್ಲ. ನೋ ನೀಡ್ ಟು ಕ್ಯಾಲ್ಕುಲೇಟ್. ಅಲ್ಲಿಗೆ ಅವರೇ ಕೊಟ್ಟಿದ್ದಾರೆ, ಔಟ್ಪುಟ್ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ದೆನ್ ಮಿನಿಮಮ್ ರೆಂಟ್ ಮೈ ಡಿಯರ್ಸ್. ಮಿನಿಮಮ್ ರೆಂಟ್ ಅಫ್ ಕೋರ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಮೈ ಡಿಯರ್ಸ್. 60,000 ಪರ್ ಇಯರ್. 60,000 ಪರ್ ಇಯರ್ ಅವರೇ ಕೊಟ್ಟಿದ್ದಾರೆ. ಪ್ರತಿ ವರ್ಷನೂ 60,000 ರೂಪಾಯಿ ಕೊಡಬೇಕು. ವಾಟ್ ಈಸ್ meant by minimum rent? It is the guaranteed rent which is payable by the lessee to the lessor irrespective of sale or output my dears. Irrespective of sale or output. ತುಂಬಾ ಪ್ರಾಕ್ಟಿಕಲ್ಸ್ ಇದ್ರಲ್ಲಿ ಅರ್ಥ ಆಗುತ್ತೆ ನಿಮಗೆ. ತುಂಬಾ ಪ್ರಾಕ್ಟಿಕಲ್ಸ್ ಇದ್ರಲ್ಲಿ ಅರ್ಥ ಆಗುತ್ತೆ ಮೈ ಡಿಯರ್ಸ್. ತುಂಬಾ ಪ್ರಾಕ್ಟಿಕಲ್ಸ್ ಅರ್ಥ ಆಗುತ್ತೆ. ಪ್ರಾಕ್ಟಿಕಲ್ ಕಂಟೆಂಟ್ಸ್ ಅಲ್ಲಿ ಅರ್ಥ ಆಗಲ್ಲ. ಈಗ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಅರ್ಥ ಆಗ್ತಾ ಹೋಗುತ್ತೆ ಮೈ ಡಿಯರ್ಸ್. ಈಗ ರಾಯಲ್ಟಿ 2 ಇದೆ. ಒಂದೊಂದೇ ವರ್ಷನ್ ಸಾಲ್ವ್ ಮಾಡ್ಕೊಡುತ್ತೆ ಮೈ ಡಿಯರ್ಸ್. ಇಷ್ಟು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ 2016 28,000 ತಗೊಂಡಿದ್ದೀನಿ. ಮಿನಿಮಮ್ ರೆಂಟ್ ಪ್ರತಿ ವರ್ಷಕ್ಕೂ 60,000 ಕೊಟ್ಟಿದ್ದಾರೆ. ಎಲ್ಲಾ ವರ್ಷಕ್ಕೂ 60 ಹಾಕೊಂಡಿದ್ದೀನಿ. 2017 29,000, 2018 30,000, 2019 32,000, 2020 40,000. ಮಿನಿಮಮ್ ರೆಂಟ್ ಎಲ್ಲಾ ವರ್ಷಕ್ಕೂ 60,000 ಕಾಮನ್ ಆಗಿರುತ್ತೆ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ರೈಟ್, ಈಗ ಸ್ಟಾರ್ಟ್ ಆಗ್ತಿದೆ ಫಿಲಿಂ. ಈಗ ಸ್ಟಾರ್ಟ್ ಆಗ್ತಿದೆ ನಿಮ್ಗೆ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೊರಟಿದ್ದೀನಿ ಮೈ ಡಿಯರ್ಸ್. ವೆರಿ ಇಂಪಾರ್ಟೆಂಟ್. ರಾಯಲ್ಟಿನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಔಟ್ಪುಟ್ ಇಂಟು ರಾಯಲ್ಟಿ ಮಾಡ್ಕೊಳ್ಳಿ ಇಲ್ಲಿಂದ ಮೈ ಡಿಯರ್ಸ್. ಔಟ್ಪುಟ್ ಇಂಟು ರಾಯಲ್ಟಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಔಟ್ಪುಟ್ ಟು ರಾಯಲ್ಟಿನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ರಾಯಲ್ಟಿ ಅಮೌಂಟ್ ಸಿಗುತ್ತೆ. ಎಷ್ಟು ರಾಯಲ್ಟಿ ಇರೋದು? 2 ಮೈ ಡಿಯರ್ಸ್. ಈ 2 ಹೆಂಗ್ ಬರುತ್ತೆ? 28,000 ಇಂಟು 2. 28,000 ಇಂಟು 2 ಎಷ್ಟು ಬರುತ್ತೆ? 28,000 ಇಂಟು 2 56,000 ಬರುತ್ತೆ ಮೈ ಡಿಯರ್ಸ್. 56,000 ಬರುತ್ತೆ. ಕರೆಕ್ಟಾ? 56,000 ಬರುತ್ತಾ? 28,000 ಇಂಟು 2. ಇಲ್ಲಿ ಆರೋ ಮಾರ್ಕ್ ಕೊಡಕ್ ಆಗ್ತಿಲ್ಲ. ಇಲ್ಲ ಅಂದ್ರೆ ಬೋರ್ಡ್ ಮೇಲೆ ಆಗಿದ್ರೆ ಮಾಡ್ಬಿಡ್ತಿದ್ದೆ, ಆರೋ ಮಾರ್ಕ್ ಕೊಡ್ಬಿಡ್ತಿದ್ದೆ. ಅರ್ಥ ಆಗ್ತಿದ್ಯಾ? 26,000 ಇಂಟು 2 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 28,000 ಇಂಟು 2 ಮಾಡ್ಕೊಂಡ್ರೆ 56,000 ಬರುತ್ತೆ ಮೈ ಡಿಯರ್ಸ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಒಂದು ವರ್ಷ ಅರ್ಥ ಆದ್ರೆ ಎಂಟೈರ್ ಪ್ರಾಬ್ಲಮ್ ಅರ್ಥ ಆಗುತ್ತೆ ಮೈ ಡಿಯರ್ಸ್. ನಾವು ಕೊಡ್ಬೇಕಾಗಿರೋದು 60,000. ನಮಗೆ ಪ್ರೊಡಕ್ಷನ್ ಆಗಿ ರಾಯಲ್ಟಿ ಬಂದಿರತಕ್ಕಂಥದ್ದು 56,000. ಅಲ್ಲಿಗೆ ಶಾರ್ಟೇಜ್ ಸರ್ಪ್ಲಸ್ ಜಾಸ್ತಿ ನೋಡಿ. ಮಿನಿಮಮ್ ರೆಂಟ್ ಗಿಂತ ರಾಯಲ್ಟಿ ಜಾಸ್ತಿ ಇದ್ರೆ ಸರ್ಪ್ಲಸ್, ಮಿನಿಮಮ್ ರೆಂಟ್ ಗಿಂತ ರಾಯಲ್ಟಿ ಕಡಿಮೆ ಇದ್ರೆ ಶಾರ್ಟ್ ವರ್ಕಿಂಗ್ಸ್. ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಏನು? ಈಗ ಮೀನಿಂಗ್ ಹೇಳ್ತೀನಿ ನೋಡಿ. ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆಕ್ಚುಯಲ್ ರಾಯಲ್ಟಿ. ಈ ಪ್ರಾಬ್ಲಮ್ ಅಲ್ಲಿ ಆಕ್ಚುಯಲ್ ರಾಯಲ್ಟಿ ಬಂದು 56,000. 56,000 ಗಿಂತ ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಇದನ್ನೇ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. ನಿಮ್ಮ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಶಾರ್ಟೇಜ್ ಅಂತ ಕರಿತೀವಿ. ನಿಮ್ಮ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಶಾರ್ಟೇಜ್. ಇಲ್ಲ 60,000 ಕೊಡ್ಬೇಕು ನಾವು. ನಮ್ಮ ಹತ್ರ ಎಷ್ಟಿದೆ? 56,000 ಇದೆ. ಅಲ್ಲಿಗೇನು? ಶಾರ್ಟೇಜ್. ಕರೆಕ್ಟಾ? ಈ 56 ಹೆಂಗ್ ಬಂತಂತ ಗೊತ್ತಾಯ್ತಾ? 28,000 ಇಂಟು 2 ಮಾಡ್ಕೋಬೇಕು ಮೈ ಡಿಯರ್ಸ್. 28 ಇಲ್ಲಿರೋದು ಔಟ್ಪುಟ್ ಇಂಟು ರಾಯಲ್ಟಿ ಮಾಡ್ಕೊಂಡ್ರೆ ನಿಮ್ಗೆ ಇದು ರಾಯಲ್ಟಿ ಅಮೌಂಟ್ ಸಿಗುತ್ತೆ ಮೈ ಡಿಯರ್ಸ್. 56,000 28,000 ಇಂಟು 2 ಮಾಡ್ಕೊಂಡ್ರೆ 56,000 ಬರುತ್ತೆ. ನಾವು ಪೇ ಮಾಡ್ಬೇಕಾಗಿರೋದು 60,000 ಮೈ ಡಿಯರ್ಸ್. ನಮಗ್ ಬಂದಿರೋದು 56,000 ಮೈ ಡಿಯರ್ಸ್. ಅಲ್ಲಿಗೆ ಶಾರ್ಟೇಜ್ ಎಷ್ಟಾಯ್ತು? 4,000 ಶಾರ್ಟೇಜ್ ಮೈ ಡಿಯರ್ಸ್. 4,000 ಶಾರ್ಟೇಜ್. ದಟ್ ಈಸ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ ಮೈ ಡಿಯರ್ಸ್. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 62 ಇದ್ದಿದ್ರೆ ಸರ್ಪ್ಲಸ್ 2,000 ಬರೋದು. ಕಡಿಮೆ ಇರೋದಕ್ಕೆ ಶಾರ್ಟೇಜ್ ಅಂತ ಕರಿತೀವಿ. ಎಷ್ಟು? 4,000 ಶಾರ್ಟ್ ವರ್ಕಿಂಗ್ಸ್. ಶಾರ್ಟ್ ವರ್ಕಿಂಗ್ಸ್ ಬಂದ ಮೇಲೆ ಸರ್ಪ್ಲಸ್ ಬರಲ್ಲ ಮೈ ಡಿಯರ್ಸ್. ಯಾವ್ದಾದ್ರೂ ಒಂದೇ ಬರೋದು, ಸರ್ಪ್ಲಸ್ ಬರಲ್ಲ. ಯಾಕೆಂದ್ರೆ ಶಾರ್ಟೇಜ್ ಬಂದ್ಬಿಟ್ಟಿದೆ. ಇನ್ನ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಮೈ ಡಿಯರ್ಸ್ ಅವರೇ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದಾರೆ ನೋಡಿ, ರೈಟ್ ಟು ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಫಸ್ಟ್ 4 years ಅಂದ್ರೆ
ಮೊದಲ 4 ವರ್ಷ ಟೈಮ್ ಇದೆ. ಹಾಗಾಗಿ ಇಲ್ಲಿ ರಿಕವರಿ ಮಾಡ್ಕೊಳಕ್ಕೆ ಇಲ್ಲ, ಅಲ್ಲಿ ಏನು ಇಲ್ಲ ರಿಕವರಿ ಮಾಡ್ಕೊಳಕ್ಕೆ, ಯಾಕಂದ್ರೆ 4 ವರ್ಷ ಟೈಮ್ ಇದೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಇರ್ರಿಕವರಬಲ್ ಅದಕ್ಕೂ ಅಷ್ಟೇ 4 ವರ್ಷ ಟೈಮ್ ಇದೆ. ರಿಕವರಿ ಆರ್ ಇರ್ರಿಕವರಿ ವಿ ಹ್ಯಾವ್ 4 years ಟೈಮ್ ಮೈ ಡಿಯರ್ಸ್. ವಿ ಹ್ಯಾವ್ 4 years ಟೈಮ್. 4 years ಟೈಮ್ ಇದೆ. ಓಕೆನಾ? ಹಾಗಾದ್ರೆ ಸರ್ಪ್ಲಸ್ ಆಫ್ಟರ್ ರಿಕವರಿ, ರಿಕವರಿನೇ ಆಗಿಲ್ಲ ಅಂದ್ರೆ ಸರ್ಪ್ಲಸ್ ಆಫ್ಟರ್ ರಿಕವರಿ ಬರೋದೇ ಇಲ್ಲ ಮೈ ಡಿಯರ್ಸ್. ನಿಲ್, ಎಲ್ಲವೂ ನಿಲ್ಲೆ. ಈಗ ಪೇಮೆಂಟ್ ಎಷ್ಟು ಕೊಡ್ಬೇಕು ಲ್ಯಾಂಡ್ ಲಾರ್ಡ್ಗೆ? ಇಲ್ಲಿ ನೋಡಿ, ಈ ಅಮೌಂಟ್ ಇದೆ, 60,000 ಮಿನಿಮಮ್ ರೆಂಟ್ ಇದೆ. ನಮಗ್ ಬಂದಿರೋ ರಾಯಲ್ಟಿ 56 ಇದೆ. ಯಾವ್ದು ಕೊಡ್ಬೇಕು ಮೈ ಡಿಯರ್ಸ್? ಜ್ಞಾಪಕ ಇಟ್ಕೊಳ್ಳಿ ಕರೆಕ್ಟ್ ಆಗಿ, 60,000 ಕೊಡ್ಬೇಕು. ನಾನು ನಿಮ್ಗೆ ಹೇಳಿದೀನಿ, ಮಿನಿಮಮ್ ರೆಂಟ್ ಇಸ್ ದ ಗ್ಯಾರಂಟಿಡ್ ರೆಂಟ್ ವಿಚ್ ಇಸ್ ಪೇಬಲ್ ಬೈ ದ ಲೆಸ್ಸಿ ಟು ದ ಲೆಸ್ಸರ್ ವಿತ್ ಇರ್ರೆಸ್ಪೆಕ್ಟಿವ್ ಆಫ್ ಪ್ರೊಡಕ್ಷನ್ ಆರ್ ಸೇಲ್. ವಿತ್ ಇರ್ರೆಸ್ಪೆಕ್ಟಿವ್ ಆಫ್ ಪ್ರೊಡಕ್ಷನ್ ಆರ್ ಸೇಲ್. ಏನಾಗಿರ್ಲಿ, ಪ್ರೊಡಕ್ಷನ್ ಏನಾದ್ರೂ ಆಗಿರ್ಲಿ, ಮಿನಿಮಮ್ ರೆಂಟ್ ನಾವು ಇಷ್ಟು ಕೊಡ್ಲೇಬೇಕು. ಅದಕ್ಕಿಂತ ಕಡಿಮೆ ಬಂದ್ರೆ ಮಿನಿಮಮ್ ರೆಂಟ್ ಕೊಡಿ, ಜಾಸ್ತಿ ಬಂದ್ರೆ ಜಾಸ್ತಿ ಬಂದಿರೋ ಅಷ್ಟು ಕೊಡಬೇಕು. ಅದೇ ರಾಯಲ್ಟಿ ಬಿಸ್ನೆಸ್ ಮೈ ಡಿಯರ್. ಫಸ್ಟ್ ಇಯರ್ ಅರ್ಥ ಆಗಿದೆ ಅನ್ಕೊಂತೀನಿ. 28,000 ಇಂಟು 2 ಮಾಡ್ಕೊಂಡ್ರೆ 56,000 ಬರುತ್ತೆ. ನಾವು ಕೊಡ್ಬೇಕಾಗಿರೋದು 60,000, ನಮಗ್ ಬಂದಿರೋದು 56,000. ಸೊ ಹಾಗಾಗಿ ಶಾರ್ಟೇಜ್, ಶಾರ್ಟ್ ವರ್ಕಿಂಗ್ಸ್ ಅಂತ 4,000 ಬರುತ್ತೆ. ಶಾರ್ಟ್ ವರ್ಕಿಂಗ್ಸ್ ಬಂದ ಮೇಲೆ ಸರ್ಪ್ಲಸ್ ಬರಲ್ಲ, ನಿಲ್. ರಿಕವರಿ ಮಾಡ್ಕೊಳ್ಳಕ್ಕೆ 4 years ಟೈಮ್ ಇದೆ, ಅದಕ್ಕೆ ನಿಲ್ ಕೊಟ್ಟಿದ್ದೀನಿ. ಇರ್ರಿಕವರ್ ಮಾಡ್ಬೇಕು ಅಂದ್ರೂ 4 years ಟೈಮ್ ಇದೆ, ನಿಲ್ ಕೊಟ್ಟಿದ್ದೀನಿ. ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್ ಯಾವುದು ಬಂದಿಲ್ಲ. ಸೊ ಪೇಮೆಂಟ್ ಎಷ್ಟು ಕೊಡ್ತಿದೀವಿ ಲ್ಯಾಂಡ್ ಲಾರ್ಡ್ಗೆ? 60,000 rupees ಕೊಡ್ತಿದೀವಿ ಮೈ ಡಿಯರ್ಸ್. ಇದು ಫಸ್ಟ್ ಇಯರ್ ಮುಗೀತು. ಈಗ ಸೆಕೆಂಡ್ ಇಯರ್ 29,000 ಇಂಟು 2 ಮಾಡ್ಕೋಬೇಕು ಮೈ ಡಿಯರ್ಸ್. ಇಂಟು 2 ಒನ್ಸ್ ಅಗೇನ್ ಎಲ್ಲದಕ್ಕೂ 2 ಮಲ್ಟಿಪ್ಲೈ ಮಾಡ್ಬೇಕು. 29,000 ಇಂಟು 2 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 58,000 ಬರುತ್ತೆ ಮೈ ಡಿಯರ್ಸ್. 58,000 ಬರುತ್ತೆ. ಕರೆಕ್ಟಾ? ನಾವು ಪೇ ಮಾಡ್ಬೇಕಾಗಿರೋದು ಎಷ್ಟು ಮೈ ಡಿಯರ್ಸ್? 60,000. ಅರ್ಥ ಆಗ್ತಾ ಇದೆಯಾ? 29,000 ನ ಇಂಟು 2 ಮಾಡ್ಕೊಂಡ್ರೆ, 29 ಇಂಟು 2 ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ? 58,000 ಬರುತ್ತೆ. ನಾವು ಪೇ ಮಾಡ್ಬೇಕಾಗಿರೋದು ಮಿನಿಮಮ್ ರೆಂಟ್ ಎಷ್ಟು? 60,000. ನಮಗ್ ಬಂದಿರೋದು ಎಷ್ಟು? 58. ಅಲ್ಲಿಗೆ ಏನು? 2,000 ಶಾರ್ಟೇಜ್. ಅರ್ಥ ಆಯ್ತಾ ಮೈ ಡಿಯರ್ಸ್? ದಟ್ ಈಸ್ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ ಮೈ ಡಿಯರ್ಸ್. ಅರ್ಥ ಆಯ್ತಾ? ಇದು 29,000 ಇಂಟು 2 ಮಾಡ್ಕೊಂಡ್ರೆ 58,000 ಬರುತ್ತೆ. ನಾವು ಕೊಡ್ಬೇಕಾಗಿರೋದು 60,000. ಅಲ್ಲಿಗೆ 2,000 ರೂಪಾಯಿ ಇನ್ನೂ ಶಾರ್ಟೇಜ್ ಇದೆ. ಶಾರ್ಟೇಜ್ ಅಂದ್ರೆ ಶಾರ್ಟ್ ವರ್ಕಿಂಗ್ಸ್ ಅಂತ. ಅಲ್ಲಿಗೆ ಸರ್ಪ್ಲಸ್ ಒನ್ಸ್ ಅಗೇನ್ ಈ ಪ್ರಾಬ್ಲಮ್, ಈ ಇಯರ್ ನಿಲ್ಲೋ. ರಿಕವರಿ 4 ವರ್ಷ ಟೈಮ್ ಇದೆ, ನಿಲ್ಲೋ. ಇರ್ರಿಕವರಬಲ್ 4 ವರ್ಷ ಟೈಮ್ ಇದೆ, ನಿಲ್ಲೋ. ಸರ್ಪ್ಲಸ್ ಆಫ್ಟರ್ ರಿಕವರಿ ಸರ್ಪ್ಲಸ್ ಬಂದಿಲ್ಲ, ನಿಲ್ಲೋ. ಪೇಮೆಂಟ್ ಎಷ್ಟು ಕೊಡ್ಬೇಕು ಮೈ ಡಿಯರ್ಸ್? ಒನ್ಸ್ ಅಗೇನ್ 60,000 ಕೊಡ್ಬೇಕು ಮೈ ಡಿಯರ್ಸ್. ಎಷ್ಟು ಕೊಡ್ಬೇಕು? 60,000 ಕೊಡ್ಬೇಕು. ಓಕೆನಾ ಮೈ ಡಿಯರ್ಸ್? ಓಕೆನಾ ಮೈ ಡಿಯರ್ಸ್? ದೆನ್ ಮೈ ಡಿಯರ್ಸ್ ಮೂರನೇ ವರ್ಷಕ್ಕೆ ಬರ್ತಾ ಇದ್ದೀನಿ. ಥರ್ಡ್ ಇಯರ್ 30,000 ಔಟ್ಪುಟ್ ಇದೆ ಮೈ ಡಿಯರ್ಸ್. 30,000 ಇಂಟು 2 ಮಾಡ್ಕೊಳ್ಳಿ. 30,000 ಇಂಟು 2 ಮಾಡ್ಕೊಳ್ಳಿ. 30,000 ಇಂಟು 2 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಿಮ್ಗೆ ಮೈ ಡಿಯರ್ಸ್? 60,000 ಬರುತ್ತೆ. ಕರೆಕ್ಟಾ ಮೈ ಡಿಯರ್ಸ್? ನಾವು ಕೊಡ್ಬೇಕಾಗಿರೋದು 60,000, ನಮಗ್ ಬಂದಿರೋದು 60,000. ಕರೆಕ್ಟ್ ಇದೆಯಾ? ಈಕ್ವಲ್ ಆಗುತ್ತಾ? ಅಲ್ಲಿಗೆ ಶಾರ್ಟೇಜ್ ಏನಾದ್ರೂ ಇದೆಯಾ? ಇಲ್ಲ, ನಿಲ್. ಶಾರ್ಟೇಜ್ ಏನೋ ಇಲ್ಲ, ಅಲ್ಲಿಗೆ ಶಾರ್ಟೇಜ್ ನಿಲ್ ಬರುತ್ತೆ ಮೈ ಡಿಯರ್ಸ್. ಸರ್ಪ್ಲಸ್ ಏನಾದ್ರೂ ಬಂದಿದ್ಯಾ? ಇಲ್ಲ ಮೈ ಡಿಯರ್ಸ್. ಜಾಸ್ತಿನೂ ಬಂದಿಲ್ಲ, ಕಡಿಮೆನೂ ಬಂದಿಲ್ಲ. ರಿಕವರಿ ಏನಾದ್ರೂ ಆಗುತ್ತಾ? ಇಲ್ಲ ಮೈ ಡಿಯರ್ಸ್. ಇರ್ರಿಕವರಲ್ ಮಾಡೋಣ ಅಂದ್ರೆ 4 ವರ್ಷ ಟೈಮ್ ಇದೆ, ನಿಲ್ ಮೈ ಡಿಯರ್ಸ್. ಸರ್ಪ್ಲಸ್ ಆಫ್ಟರ್ ರಿಕವರಿ ಆಲ್ಮೋಸ್ಟ್ ಪ್ರಾಬ್ಲಮ್ ಅಲ್ಲಿ ಇದು ನಿಲ್ಲಿರುತ್ತೆ. ಅಲ್ಲಿಗೆ ನಾವು ಪೇಮೆಂಟ್ ಎಷ್ಟು ಕೊಡ್ಬೋದು? 60,000 ಕೊಡ್ಬೋದು ಮೈ ಡಿಯರ್ಸ್. ಅರ್ಥ ಆಗ್ತಿದೆಯಾ ಮೈ ಡಿಯರ್ಸ್? 3 years ಕಂಪ್ಲೀಟ್ ಮಾಡ್ಬಿಟ್ಟೆ. 3 years ಕಂಪ್ಲೀಟ್ ಮಾಡಿದೀನಿ ಮೈ ಡಿಯರ್ಸ್. 3 years ಕಂಪ್ಲೀಟ್ ಮಾಡಿದೀನಿ. ಓಕೆನಾ? ನೆಕ್ಸ್ಟ್ ಮೈ ಡಿಯರ್ಸ್ ಫೋರ್ತ್ ಇಯರ್ ಮಾಡ್ತಿದ್ದೀನಿ. 32,000 ಇಂಟು 2 ಮಾಡ್ಕೊಳ್ಳಿ. 32,000 ಇಂಟು 2. 32 ಇಂಟು 2 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 64,000 ಬರುತ್ತೆ ಮೈ ಡಿಯರ್ಸ್. 64,000 ಬರುತ್ತೆ. ಕರೆಕ್ಟಾ? 32,000 ಇಂಟು 2 ಮಾಡ್ಕೊಂಡ್ರೆ ಸೊ 64,000 ಕರೆಕ್ಟ್ ಇದೆಯಾ? 64,000 ಫಸ್ಟ್ ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇದೆಯಾ? ಓಕೆ. 64,000 ಬಂದ್ರೆ ನಿಮ್ಗೆ 64,000 ಬಂದ್ರೆ ಅಲ್ಲಿಗೆ ನಾವು ಕಟ್ಟಬೇಕಾಗಿರೋದೆಷ್ಟು? 60,000. ನಮಗ್ ಬಂದಿರೋದೆಷ್ಟು? 64,000. ಅಲ್ಲಿಗೆ ಏನಾಗಿದೆ? 4,000 ಜಾಸ್ತಿ ಬಂದಿದೆ. ಜಾಸ್ತಿ ಅಂದ್ರೆ ಏನರ್ಥ ಇಲ್ಲಿ? ಸರ್ಪ್ಲಸ್ ಅಂತ ಮೈ ಡಿಯರ್ಸ್. ಕಡಿಮೆ ಬಂದ್ರೆ ಶಾರ್ಟ್ ವರ್ಕಿಂಗ್ಸ್, ಜಾಸ್ತಿ ಬಂದ್ರೆ ಸರ್ಪ್ಲಸ್ ಮೈ ಡಿಯರ್ಸ್. ಜಾಸ್ತಿ ಬಂದ್ರೆ ಸರ್ಪ್ಲಸ್. ಅರ್ಥ ಆಯ್ತಾ ಈಗ? ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಏನು, ಸರ್ಪ್ಲಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? 32,000 ಇಂಟು 2 ಮಾಡ್ಕೊಂಡ್ರೆ
64,000 ಬರುತ್ತೆ ಮೈ ಡಿಯರ್ಸ್. 64,000 ಬರುತ್ತೆ. ನಾವು ಪೇ ಮಾಡಬೇಕಾಗಿರೋದು 60,000 ಮೈ ಡಿಯರ್ಸ್. ಅಲ್ಲಿಗೆ 4,000 ಸರ್ಪ್ಲಸ್ ಆಯ್ತು ಮೈ ಡಿಯರ್ಸ್. 4,000 ಸರ್ಪ್ಲಸ್ ಬಂತು. ಈಗ ಮೈ ಡಿಯರ್ಸ್ ಇಲ್ಲೊಂದು ಇನ್ಫಾರ್ಮೇಶನ್ ಇದೆ, ರೈಟ್ ಟು ರಿಕಾಪ್ ಶಾರ್ಟ್ ವರ್ಕಿಂಗ್ಸ್ ಇನ್ ಫಸ್ಟ್ 4 years ಅಂತ. ಅಂದ್ರೆ ನಿಮ್ಗೆ ಇದುವರೆಗೂ ಎಷ್ಟು ಶಾರ್ಟ್ ವರ್ಕಿಂಗ್ಸ್ ಬಂದಿದೆಯೋ ಅದನ್ನೆಲ್ಲ 4 years ಅಲ್ಲಿ ರಿಕವರಿ ಮಾಡ್ಕೊಳಕಾದ್ರೆ ಮಾಡ್ಕೊಂಡ್ಬಿಡ್ರಿ ಅಂತ. ನಮ್ಗೆ ಈಗ ಬಂದಿರೋದೇ ಶಾರ್ಟ್ ವರ್ಕಿಂಗ್ಸ್ 2 ಮೈ ಡಿಯರ್ಸ್. ಒಂದು 4,000 ಫಸ್ಟ್ ಇಯರ್ ಅಲ್ಲಿ ಬಂದಿದೆ, ಸೆಕೆಂಡ್ ಇಯರ್ ಅಲ್ಲಿ 2,000 ಬಂದಿದೆ ಮೈ ಡಿಯರ್ಸ್. ಸೆಕೆಂಡ್ ಇಯರ್ ಅಲ್ಲಿ 2,000 ಬಂದಿದೆ. ಕರೆಕ್ಟಾ? ಅಲ್ಲಿಗೆ ಎಷ್ಟಾಯ್ತು ಮೈ ಡಿಯರ್ಸ್? ಎಷ್ಟಾಯ್ತು? 4,000 ಪ್ಲಸ್ 2,000 ಟೋಟಲ್ 6,000 ಶಾರ್ಟ್ ವರ್ಕಿಂಗ್ಸ್ ಆಗಿದೆ. ಅಂದ್ರೆ ಶಾರ್ಟೇಜ್ 6,000 ಇದೆ. ಬಟ್ ನಮ್ಗೆ ಸರ್ಪ್ಲಸ್ ಎಷ್ಟು ಬಂದಿದೆ? ಓನ್ಲಿ 4,000. ಈಗ ನಾವು ಈ ಸರ್ಪ್ಲಸ್ ಏನ್ ಮಾಡ್ಕೋಬಹುದು? ರಿಕವರಿ ಮಾಡ್ಕೋಬಹುದು ಮೈ ಡಿಯರ್ಸ್. ಜಾಸ್ತಿ ಇದೆಯಲ್ವಾ? ಎಷ್ಟು ರಿಕವರಿ? ನಮ್ಗೆ ಸಿಕ್ಕಿದ್ರೆ 6,000 ರಿಕವರಿ ಮಾಡ್ಕೋಬೇಕು, ಬಟ್ ಸಿಗ್ತಾ ಇಲ್ಲ, ಇರೋದೇ 4,000. ಸೊ ಹಾಗಾಗಿ ಓನ್ಲಿ 4,000 ವಿ ಕ್ಯಾನ್ ರಿಕವರಿ. ಬಟ್ ನಾವು ರಿಕವರಿ ಮಾಡ್ಕೊಬೇಕಾಗಿರೋದು ಇಂಪಾರ್ಟೆಂಟ್ ಮೈ ಡಿಯರ್ಸ್. 6,000 ರಿಕವರಿ ಮಾಡ್ಕೋಬೇಕು ನಾವು. 6,000 ರಿಕವರಿ ಮಾಡ್ಕೋಬೇಕಾಗಿರೋದು. ಬಟ್ ಇಲ್ವೇ 6,000 ಅಲ್ಲಿ ಇಲ್ಲ. ನಾವ್ ಎಷ್ಟು ರಿಕವರಿ ಮಾಡ್ಕೋಬಹುದು? 4,000 ಅಷ್ಟೇ ಸರ್ಪ್ಲಸ್ ಬಂದಿದೆ. ಅದೇ 4,000 ನ ರಿಕವರಿ ಮಾಡ್ಕೊಂಡಿದೀನಿ. ಹಾಗಾದ್ರೆ ಇರ್ರಿಕವರಬಲ್, ರಿಕವರಿ ಮಾಡ್ಕೊಳಕ್ ಆಗದೆ ಇರೋದು ಎಷ್ಟು ಮೈ ಡಿಯರ್ಸ್? ರಿಕವರಿ ಮಾಡ್ಕೊಳಕ್ ಆಗದೆ ಇರೋದು ಎಷ್ಟು? ಟೋಟಲ್ ನಾವು ರಿಕವರಿ ಮಾಡ್ಕೋಬೇಕಾಗಿರೋದು 6,000. ಬಟ್ ನಾವು ರಿಕವರಿ ಮಾಡ್ಕೊಂಡಿದ್ದು 4,000. ಯಾಕೆಂದ್ರೆ ನಮ್ಗೆ ಸರ್ಪ್ಲಸ್ ಇರೋದೇ ಅಷ್ಟು. ಅಲ್ಲಿಗೆ ಇರ್ರಿಕವರಬಲ್ ಎಷ್ಟು ಬರುತ್ತೆ? 2,000 ಬರುತ್ತೆ ಮೈ ಡಿಯರ್ಸ್. ಅರ್ಥ ಆಯ್ತಾ ಕಾನ್ಸೆಪ್ಟ್? ಇಲ್ಲಿ ನೋಡಿ ಒನ್ಸ್ ಅಗೇನ್, ನಾವು ರಿಕವರಿ ಮಾಡ್ಕೋಬೇಕಾಗಿರೋದು 6,000. ಬಟ್ ನಮ್ಗೆ ಅವೈಲಬಲ್ ಇರೋ ಅಮೌಂಟ್ 4,000 ಮಾತ್ರ. ಅಲ್ಲಿಗೆ 4,000 ರಿಕವರಿ ಮಾಡ್ಕೊಂಡ್ವಿ. ಇನ್ನೆಷ್ಟು ಉಳಿದಿದೆ? 6,000 ಇರ್ರಿಕವರಬಲ್. ಕವರ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇರ್ರಿಕವರಬಲ್ ಅಂದ್ರೆ ಏನು? ಕವರ್ ಮಾಡ್ಕೊಳಕ್ ಸಾಧ್ಯವೇ ಆಗ್ತಾ ಇಲ್ಲ. ಎಷ್ಟು? 2,000. ಯಾಕೆಂದ್ರೆ ರೈಟ್ಸ್ ಇರೋದು ನಮ್ಗೆ 4 ವರ್ಷ. ಹಾಗಾಗಿ ಇಲ್ಲಿ ಮಾಡ್ತೀನಿ ಇರ್ರಿಕವರಬಲ್. ದೆನ್ ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನಿಲ್ ಮೈ ಡಿಯರ್ಸ್. ಈಗ ಪೇಮೆಂಟ್ ಎಷ್ಟು ಕೊಡ್ತೀರಾ? ಸೇಮ್ 60,000 ಮೈ ಡಿಯರ್ಸ್. ಯಾಕೆಂದ್ರೆ ಇರ್ರಿಕವರಬಲ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ. ಇರ್ರಿಕವರಬಲ್ ಅಂದ್ರೆ ರಿಕವರಿ ಮಾಡ್ಕೊಂಡಿದ್ದೀರಾ. ಎಷ್ಟು ರಿಕವರಿ ಮಾಡ್ಕೊಂಡಿದ್ದೀರಾ? 4,000 ರಿಕವರಿ ಮಾಡ್ಕೊಂಡಿರೋದ್ರಿಂದ ಪೇಮೆಂಟ್ ಎಷ್ಟು ಕೊಡ್ಬೋದು? 60,000 ಕೊಡ್ಬೋದು ಮೈ ಡಿಯರ್ಸ್. ಇಲ್ಲಿಗೆ ಒಂದು ಸ್ಟೇಜ್ ಪ್ರಾಬ್ಲಮ್ ಆಗಿರುತ್ತೆ. ಅಂದ್ರೆ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ರೈಟ್ಸ್ ಇರೋದು ನಮಗೆ ಮುಗ್ದೋಗುತ್ತೆ. ರೈಟ್ಸ್ ಇರೋದು ನಮಗೆ ಮುಗ್ದೋಗುತ್ತೆ ಮೈ ಡಿಯರ್ಸ್, ಮುಗ್ದೋಗುತ್ತೆ. ಈಗ 2020 ಲಾಸ್ಟ್ ಇಯರ್ ನೋಡೋಣ. 2020 ಅಲ್ಲಿ 40,000 ಇದೆ ಮೈ ಡಿಯರ್ಸ್ ಔಟ್ಪುಟ್. 40,000 ಇಂಟು 2 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಿಮ್ಗೆ? 80,000 ಬರುತ್ತೆ ಮೈ ಡಿಯರ್ಸ್. 80,000 ಬರುತ್ತೆ. ಬಟ್ 80,000 ಬಂದ್ರು ಸಹ ನಮ್ಗೇನು ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಮಾಡ್ಕೊಳ್ಳೋ ಅಷ್ಟು ರೈಟ್ಸ್ ಇಲ್ಲ ಮೈ ಡಿಯರ್ಸ್. ರೈಟ್ಸ್ ಇಲ್ಲ. ಕರೆಕ್ಟಾ? ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇಲ್ಲ. ಈಗ ನೋಡಿ, ನಾವು ಕೊಡ್ಬೇಕಾಗಿರೋದು 60,000, ನಮ್ಗೆ ಬಂದಿರೋದು 80,000. ಅಲ್ಲಿಗೆ ಏನು ಶಾರ್ಟೇಜ್ ಆಗಿದ್ಯಾ? ಇಲ್ಲ, ಸರ್ಪ್ಲಸ್ ಆಗಿದೆ. ಎಷ್ಟು ಸರ್ಪ್ಲಸ್ ಆಗಿದೆ? 20,000 ಸರ್ಪ್ಲಸ್ ಆಗಿದೆ. 20,000 ಸರ್ಪ್ಲಸ್ ಆಗಿದೆ ಮೈ ಡಿಯರ್ಸ್. ಇದನ್ನ ಸರ್ಪ್ಲಸ್ ಅಂತ ಕರಿತೀವಿ. 20,000 ರಿಕವರಿ ಮಾಡ್ಕೋಬಹುದಾ? ಇಲ್ಲ. ಯಾಕೆ ಹೇಳಿ? ನಮ್ಗೆ ರೈಟ್ಸ್ ಇಲ್ಲ. ನಮ್ಗೆ ರೈಟ್ ಕೊಟ್ಟಿರೋದು ಫಸ್ಟ್ 4 years ಅಲ್ಲೇ ರಿಕವರಿ ಮಾಡ್ಕೊಳ್ಳಿ ಅಂತ ಮೈ ಡಿಯರ್ಸ್. ಫಸ್ಟ್ 4 years ಅಲ್ಲಿ ಬಂದ್ರೆ ರಿಕವರಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೈಟ್ಸ್ ರಿಕವರಿ ಮಾಡ್ಕೊಳಕ್ ಇಲ್ಲ. ಸೊ ಯಾಕೆಂದ್ರೆ ಇಲ್ಲಿ ರಿಕವರಿ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದೀರಾ. ಸೊ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇಲ್ಲ ಮೈ ಡಿಯರ್ಸ್. ದೆನ್ ಇರ್ರಿಕವರಬಲ್ ಯಾವುದು ಇಲ್ಲ. ಯಾಕೆಂದ್ರೆ ಇರೋ 6,000 ಅಲ್ಲಿ 4,000 ರಿಕವರಿ ಮಾಡಿ 2,000 ಇರ್ರಿಕವರಬಲ್ ಅಂತ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇನ್ಯಾವುದು ಉಳಿದಿಲ್ಲ. ಸೊ ನಿಲ್ ಕೊಡಿ ಮೈ ಡಿಯರ್ಸ್, ನಿಲ್. ದೆನ್ ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್ ಮೈ ಡಿಯರ್ಸ್. ಪೇಮೆಂಟ್ ಎಷ್ಟು ಕೊಡ್ಬೇಕು? ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ಸ್. ಕಾನ್ಸಂಟ್ರೇಟ್. ಇಲ್ಲಿ ನೋಡ್ತಿದ್ದೀರಾ? ಕಾನ್ಸಂಟ್ರೇಟ್ ಮಾಡಿ ಮೈ ಡಿಯರ್ಸ್. ಸೊ ಈಗ ಪೇಮೆಂಟ್ ಎಷ್ಟು ಕೊಡ್ಬೇಕು? 60 ಕೊಡ್ಬೇಕಾ 80 ಕೊಡ್ಬೇಕಾ? 80,000 ಕೊಡ್ಬೇಕು ಮೈ ಡಿಯರ್ಸ್. 80,000 ಪೇಮೆಂಟ್ ಕೊಡ್ಬೇಕು. ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ರಾಯಲ್ಟಿ ಟೇಬಲ್. ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ರಾಯಲ್ಟಿ ಟೇಬಲ್ ಮೈ ಡಿಯರ್ಸ್. ರಾಯಲ್ಟಿ ಟೇಬಲ್ ಸಾಲ್ವ್ ಮಾಡುವಂತ ಮೆಥಡ್ ಇದು. ಸೊ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಕಡಿಮೆ ಇದ್ದಾಗ ಮಿನಿಮಮ್ ರೆಂಟ್ ಪೇ ಮಾಡ್ತೀವಿ. ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಜಾಸ್ತಿ ಇದ್ರೆ ರಾಯಲ್ಟಿ ಪೇ ಮಾಡ್ತೀವಿ ಮೈ ಡಿಯರ್ಸ್. ರಾಯಲ್ಟಿನ ಪೇ ಮಾಡ್ತೀವಿ. ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್. ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ analysis of royalty table. Analysis of royalty table my dears. This is called analysis of royalty table solving technique my dears. Solving technique.
ಓಕೆನಾ? ಇಷ್ಟು ಈ ತರ ಮಾಡ್ಬೇಕು ಮೈಡಿಯರ್ಸ್. ಇದು 6 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರುತ್ತೆ ಮೈಡಿಯರ್ಸ್. ಇದು ಈ ತರ ಮಾಡ್ಕೊಂಡೇ 14 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಒನ್ಸ್ ಅಗೇನ್ ಮೈಡಿಯರ್ಸ್, ಇನ್ 5 ಮಿನಿಟ್ಸ್ ಟೈಮ್ ಇದೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. 28,000 ಇಂಟು 2 ಮಾಡ್ಕೊಳ್ಳಿ, 56,000 ಬರುತ್ತೆ. ನಾವು ಪೇ ಮಾಡ್ಬೇಕಾದ್ರೆ 60, ಬಟ್ ನಮಗೆ ಅವೈಲಬಲ್ ಇರ್ತಕ್ಕಂಥದ್ದು 56. ಅಲ್ಲಿಗೆ 4,000 ಶಾರ್ಟೇಜ್ ಬರುತ್ತೆ. 4,000 ಶಾರ್ಟೇಜ್ ಬರುತ್ತೆ. ಸೊ ಆ 4,000 ಶಾರ್ಟೇಜ್ ಆಗೇ ಇರುತ್ತೆ. ಯಾಕೆಂದ್ರೆ ರಿಕವರಿ ಮಾಡ್ಕೊಳಕ್ಕೆ ನಮ್ಗೆ ಇನ್ನೂ 4 ಇಯರ್ಸ್ ಟೈಮ್ ಇರುತ್ತೆ. ಪೇಮೆಂಟ್ 60,000 ಮಿನಿಮಮ್ ರೆಂಟ್ ಕೊಟ್ಬಿಡ್ತೀವಿ ಮೈಡಿಯರ್ಸ್ ಲ್ಯಾಂಡ್ ಲಾರ್ಡ್ಗೆ. ಸೆಕೆಂಡ್ ಇಯರ್ 29,000 ಇಂಟು 2 ಮಾಡ್ಕೊಂಡ್ರೆ 58,000 ಬರುತ್ತೆ. ಸೊ ಅಲ್ಲಿಗೆ ಶಾರ್ಟೇಜು ಒನ್ಸ್ ಅಗೇನ್ 2,000 ಬರುತ್ತೆ. ಮತ್ತೆ ಪೇಮೆಂಟ್ ನಾವ್ ಎಷ್ಟು ಕೊಡ್ತೀವಿ? 60,000 ಕೊಡ್ತೀವಿ. ಯಾಕೆ ಅಂದ್ರೆ ರಿಕವರಿ ಮಾಡ್ಕೊಳ್ಳೋಕೆ 4 ಇಯರ್ಸ್ ಟೈಮ್ ಇದೆ. ಮೂರನೇ ವರ್ಷ 60,000 ಮಿನಿಮಮ್ ರೆಂಟ್ ಇದೆ. ಸೊ ಔಟ್ಪುಟ್ 30,000 ಇದೆ. 30,000 ಇಂಟು 2 ಮಾಡ್ಕೊಂಡ್ರೆ 60,000 ಬರುತ್ತೆ. ಆ ಇಯರ್ ಅಲ್ಲಿ ಶಾರ್ಟೇಜು ಬರಲ್ಲ, ಸರ್ಪ್ಲಸ್ ಬರಲ್ಲ, ರಿಕವರಿ ಮಾಡ್ಕೊಳ್ಳೋಕ್ಕೂ ದುಡ್ಡು ಇರಲ್ಲ, ಇರ್ರಿಕವರ್ ಮಾಡ್ಕೊಳ್ಳೋಕೆ ಇನ್ನೂ ಒಂದು ವರ್ಷ ಟೈಮ್ ಇರುತ್ತೆ. ಹಾಗಾಗಿ 60,000 ಪೇ ಮಾಡ್ಬಿಡ್ತೀವಿ ಮೈಡಿಯರ್ಸ್. ದೆನ್ 2019 ಅಲ್ಲಿ 32,000 ಇದೆ ಮೈಡಿಯರ್ಸ್. 32,000 ಇಂಟು 2 ಮಾಡ್ಕೊಂಡ್ರೆ 64,000 ಬರುತ್ತೆ ಮೈಡಿಯರ್ಸ್. 64 ಬಂದಾಗ ಇಲ್ಲಿ 4,000 ಸರ್ಪ್ಲಸ್ ಬರುತ್ತೆ. ನಾವು ಪೇ ಮಾಡ್ಬೇಕಾಗಿರೋದು 60,000, ನಮಗ್ ಬಂದಿರೋದು 64,000. ಅಲ್ಲಿಗೆ 4,000 ಎಕ್ಸ್ಟ್ರಾ ಬಂತು, ಅದನ್ನ ಸರ್ಪ್ಲಸ್ ಅಂತ ಕರಿತೀವಿ. ಇಲ್ಲಿ ನಮ್ಗೆ ರಿಕವರಿ ಮಾಡ್ಕೊಳ್ಳೋಕೆ ಲಾಸ್ಟ್ ಇಯರ್ ಆಗಿರುತ್ತೆ ಇದು 4,000 ಪ್ಲಸ್ 2,000, 6,000 ರಿಕವರಿ ಮಾಡ್ಕೋಬೇಕಿರೋದ್ರಲ್ಲಿ. ಬಟ್ ನಮ್ಗೆ ಅವೈಲಬಲ್ ಇರೋದು ಓನ್ಲಿ 4,000. ಅವೈಲಬಲ್ ಇರೋದು ಓನ್ಲಿ 4,000 ಮೈಡಿಯರ್ಸ್. ಹಾಗಾಗಿ ಇರೋ 4,000 ನ ರಿಕವರಿ ಮಾಡ್ಕೊಂಡ್ವಿ. ರಿಕವರಿ ಮಾಡ್ಕೊಳಕ್ಕೆ ಆಗದೆ ಇರೋದು ಇನ್ನೆಷ್ಟಿದೆ ಅಮೌಂಟ್ ಅಂದ್ರೆ 2,000 ಇದೆ ಮೈಡಿಯರ್ಸ್. ಸೊ ಪೇಮೆಂಟ್ ಮಾಮೂಲಿ 60,000 ಪೇ ಮಾಡ್ತೀವಿ. ದೆನ್ 2020 ಅಲ್ಲಿ 40,000 ಔಟ್ಪುಟ್ ಇದೆ. 40,000 ಇಂಟು 2 ಮಾಡ್ಕೊಂಡ್ರೆ 80,000 ಬರುತ್ತೆ. ನಾವು ಪೇ ಮಾಡ್ಬೇಕಾಗಿರೋ 60, ಬಟ್ ಇಲ್ಲಿ ಬಂದಿರೋದು 80,000. ಅಲ್ಲಿಗೆ 20,000 ಸರ್ಪ್ಲಸ್ ಬರುತ್ತೆ ಮೈಡಿಯರ್ಸ್. 20,000 ಸರ್ಪ್ಲಸ್ ಬರುತ್ತೆ. 20,000 ಸರ್ಪ್ಲಸ್ ಬರುತ್ತೆ. ಸೊ ಆ ಒಂದು ಸರ್ಪ್ಲಸ್ ನಾವು ಬಂದಿದ್ರು ಸಹ ನಮಗೆ ರೈಟ್ಸ್ ಇಲ್ಲ ಮೈಡಿಯರ್ಸ್. ರಿಕವರಿ ಮಾಡ್ಕೊಳಕ್ 4 ವರ್ಷ ಅಷ್ಟೇ ಟೈಮ್ ಇತ್ತು. ಈ ವರ್ಷ ರಿಕವರಿ ಮಾಡ್ಕೊಳಂಗಿಲ್ಲ, ಯಾಕೆಂದ್ರೆ ಇರ್ರಿಕವರಬಲ್ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದೀವಿ. ಸೊ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ನಿಲ್, ಇರ್ರಿಕವರಬಲ್ ನಿಲ್, ಸರ್ಪ್ಲಸ್ ಆಫ್ಟರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ನಿಲ್. ಟೋಟಲ್ ಪೇಮೆಂಟ್ ಎಷ್ಟಿದೆಯೋ ರಾಯಲ್ಟಿ ಅಷ್ಟು ಕೊಡ್ಬೇಕು ಮೈಡಿಯರ್ಸ್, 80,000. ದಿಸ್ ಇಸ್ ದ ಮೆಥಡ್ ಆಫ್ ಸಾಲ್ವಿಂಗ್. ದಿಸ್ ಇಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ರಾಯಲ್ಟಿ ಟೇಬಲ್ ಮೈಡಿಯರ್ಸ್. ಮೈಡಿಯರ್ಸ್ ಈ ತರದ್ದು ಇನ್ನೊಂದು ಪ್ರಾಬ್ಲಮ್ ಹೋಮ್ ವರ್ಕ್ ಕೊಟ್ಟಿರ್ತೀನಿ ಮೈಡಿಯರ್ಸ್, ನೀವು ಅದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ನನಗೆ ಗ್ರೂಪ್ ಅಲ್ಲಿ ಹಾಕ್ಬಾರ್ದು ಮೈಡಿಯರ್ಸ್, ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡಬೇಕು. ಪ್ರಿಪೇರ್ ರಾಯಲ್ಟಿ ಟೇಬಲ್ ಇಲ್ಲಿದೆ ನೋಡಿ ಮೈಡಿಯರ್ಸ್. ರಾಯಲ್ಟಿ ಅಲ್ಲಿ 2 ಇತ್ತು, ಇಲ್ಲಿ 5 ಇದೆ ಮೈಡಿಯರ್ಸ್. ಅಲ್ಲಿ 2 ಇತ್ತು, ಇಲ್ಲಿ 5. ಮಿನಿಮಮ್ ರೆಂಟ್ 1,20,000 ಇದೆ ಮೈಡಿಯರ್ಸ್. ಮಿನಿಮಮ್ ರೆಂಟ್ ಬೇಗ ಮುಗ್ದೋಗ್ಬಿಡುತ್ತೆ, ಇನ್ ಲಾಸ್ಟ್ 2 ಮಿನಿಟ್ಸ್ ಅಷ್ಟೇ ಇದೆ. 1,20,000 ಇದೆ ಮೈಡಿಯರ್ಸ್. Wait a minute. 1,20,000 ಇದೆ. ರೈಟ್ ಟು ಒಂದು ನಿಮಿಷ. RI. Wait a minute, my dears. Right to recap short workings within first 4 years. Same problem, my dears. Year 2010, 11, 12, 13, 14, 15 ಇದೆ. Output 20,000 ಇದೆ first year, my dears. 20,000. Second year 22,000 ಇದೆ. Third year 24,000 ಇದೆ. Fifth year 26,000 ಇದೆ. 26,000 ಇದೆ. Next 30,000 ಇದೆ. Fourth year, fifth year 40,000 ಇದೆ. 1, 2, 3, 4, 5, 6 year ಇದೆ. 6 years ಇದೆ my dears. 6 years ಇದೆ ಪ್ರಾಬ್ಲಮ್. ಟ್ರೈ ಮಾಡಿ, ಬರ್ಲಿಲ್ಲ ಅಂದ್ರೆ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಮೈಡಿಯರ್ಸ್. ಒಂದು ರಾಯಲ್ಟಿ 5 per ton ಅಂದ್ರೆ ಈ ಔಟ್ಪುಟ್ ಗೆ ನೀವೇನ್ ಮಾಡ್ಕೋಬೇಕು, ರಾಯಲ್ಟಿನ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ ಮೈಡಿಯರ್ಸ್. ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ ರಾಯಲ್ಟಿನ. ಓಕೆನಾ? 20,000 ಇಂಟು 5 ಆ ತರ ಮಾಡ್ಕೋಬೇಕು ಮೈಡಿಯರ್ಸ್. 1 lakh ಬರುತ್ತೆ. ಆ ತರ ಮಾಡ್ಕೊಂಡು ಹೋಗ್ಬೇಕು. ಸೊ ಮತ್ತೆ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದೇನು ಅಂದ್ರೆ, ರೈಟ್ ಟು ರೀಕಾಪ್ ಶಾರ್ಟ್ ವರ್ಕಿಂಗ್ಸ್. ರೈಟ್ ಟು ರೀಕಾಪ್ ಶಾರ್ಟ್ ವರ್ಕಿಂಗ್ಸ್ ವಿತಿನ್ ಫಸ್ಟ್ 4 years ಅಂತ ಕೊಟ್ಟಿದ್ದಾರೆ ಮೈಡಿಯರ್ಸ್. 4 years 10, 11, 12, 13. 13 ವರೆಗೂ ಮಾತ್ರನೇ ನೀವು ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇರುತ್ತೆ. 14 ಅಲ್ಲಿ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ನಿಮಗೆ ಇರೋಲ್ಲ. 14 ಅಲ್ಲಿ ರಿಕವರಿ ಮಾಡ್ಕೊಳ್ಳೋ ರೈಟ್ಸ್ ಇರಲ್ಲ. ಇಲ್ಲ ಅಂದ್ರೆ ಇಲ್ಲೊಂದು ಚೇಂಜ್ ಮಾಡ್ತೀನಿ ಮೈಡಿಯರ್ಸ್. 5 years ಗೆ ಕೊಡ್ತೀನಿ ಪ್ರಾಬ್ಲಮ್. ಇರಿ, ಲಾಸ್ಟ್ ಪ್ರಾಬ್ಲಮ್ ಹೆಂಗಿದೆಯೋ ಆ ತರನೇ ಇರ್ಲಿ ಪ್ರಾಬ್ಲಮ್ಸ್. ಒಂದೇ ಒಂದು ನಿಮಿಷ ಮೈಡಿಯರ್ಸ್. 5 years ಪ್ರಾಬ್ಲಮ್ ಇರುತ್ತೆ. 5 years ಮಾತ್ರ ಪ್ರಾಬ್ಲಮ್ ಇರಲಿ, ತೊಂದರೆ ಇರಲ್ಲ, ನಿಮಗೆ ಟೆನ್ಷನ್ಸ್ ಇರಲ್ಲ. ಅರ್ಥ ಆಗ್ತಿದ್ಯಾ? 5 years ಮಾತ್ರ ಪ್ರಾಬ್ಲಮ್ ಇರುತ್ತೆ.
ರೈಟ್ ನೋಡಿ ಮೈಡಿಯರ್ಸ್, ಲಾಸ್ಟ್ ಪ್ರಾಬ್ಲಮ್ ಹೆಂಗಿದೆಯೋ ಹಾಗೆ ಇರುತ್ತೆ. 1 2 3 4 ಫೋರ್ತ್ ಇಯರ್ ರಿಕವರಿ ಆದ್ರೆ ರಿಕವರಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಇಲ್ಲಿ ಒಂದ್ ನಿಮಿಷ ಮೈಡಿಯರ್ಸ್, ಅಮೌಂಟ್ ಇಲ್ಲೂ ಚೇಂಜ್ ಮಾಡ್ತೀನಿ, ಇಲ್ಲೂ ಚೇಂಜ್ ಮಾಡ್ತೀನಿ. ಯಾಕೆಂದ್ರೆ ಲಾಸ್ಟ್ ಪ್ರಾಬ್ಲಮ್ ಹೆಂಗ್ ಬರುತ್ತೋ ಆ ತರನೇ ಬರ್ಲಿ ಮೈಡಿಯರ್ಸ್, ಆ ತರನೇ ಬರುತ್ತೆ, ಡೋಂಟ್ ವರಿ. $32,000 ಕೊಟ್ಟಿರ್ತೀನಿ ಮೈಡಿಯರ್ಸ್. 32 ಇಲ್ಲಿ ಒಂದ್ ನಿಮಿಷ ಮೈಡಿಯರ್ಸ್, 30,000 ಕೊಟ್ಬಿಡ್ತೀನಿ. ಲಾಸ್ಟ್ ಪ್ರಾಬ್ಲಮ್ ಹೆಂಗಿದ್ರೆ ಆ ತರನೇ ಬರುತ್ತೆ ಮೈಡಿಯರ್ಸ್. ನಿಮಗೆ ಲಾಸ್ಟ್ ಪ್ರಾಬ್ಲಮ್ ಯಾವ ತರ ಇದೆಯೋ ಹೋಮ್ ವರ್ಕ್ ಆ ತರದ್ದೇ ಹೋಮ್ ವರ್ಕ್ ಕೊಡ್ತಾ ಇರೋದು, ಡೋಂಟ್ ವರಿ. 30,000 ಮೈಡಿಯರ್ಸ್, ರೈಟ್. ಸೊ ಈ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡಿ ನನಗೆ ಕಳಿಸ್ಬೇಕಾಗುತ್ತೆ. ಈ ಪ್ರಾಬ್ಲಮ್ ನ ನೀವು